ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಅವರ್ ಧನು ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗ್ಗೆ 9:45 ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, 9:45 ಆಗೈತೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಬೆಳಗ್ಗೆ ಎದ್ದಾಗಿಂದ ಮಕ್ಕಳನ್ನ ರೆಡಿ ಮಾಡೋದೇ ಆಯಿತು, ಮನೆ ಕೆಲಸ ಆಯಿತು, ಅವ್ರಿಗೆ ತಿಂಡಿ ಮಾಡಿ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಾದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ಆ ವ್ಲಾಗ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಪಾಪ ಅವ್ರಿಗೂ ಕೂಡ ಸ್ಕೂಲಿಗೆ ಟೈಮ್ ಆಗುತ್ತೆ. ವ್ಯಾನ್ ಕೂಡ ಮಿಸ್ ಆದರೆ ನಾನೇ ಕರ್ಕೊಂಡೋಗಿ ಬಿಟ್ಟು ಬರಬೇಕು, ಎರಡೆರಡು ಕೆಲಸ ಆಗುತ್ತೆ. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನೆಲ್ಲ ಕಳಿಸಾದ್ಮೇಲೆ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಬಂದು ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ. ದೇವ್ರನ್ನೆಲ್ಲ ತೊಳಿಬೇಕು, ದೇವ್ರ ಪೂಜೆ ಮಾಡಬೇಕು. ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕು. ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ದೇವ್ರ ಪಾತ್ರೆನ ತೊಳೆಯೋಕ್ಕೆ ಅಂದರೆ ಫಿಲ್ಟ್ರ್ ನೀರಲ್ಲೇ ತೊಳೆಯೋದು, ಏಕೆಂದರೆ ಇದು ಬೆಳ್ಳಿ ಎಲ್ಲ ಕಪ್ಪಾಗ್ಬಿಡುತ್ತೆ ಬೇಗ ಅಂತೇಳಿ ಫಿಲ್ಟ್ರ್ ನೀರಲ್ಲೇ ತೊಳೆಯೋದು. ಗೈಸ್, ಫೈನಲಿ ದೇವ್ರ ಪಾತ್ರೆನ ತೊಳ್ಕೊಂಡು ಬಂದೆ. ಈಗ ದೇವ್ರನ್ನ ರೆಡಿ ಮಾಡೋಣ. ನಾನು ಯಾವ ಥರ ರೆಡಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನಾನು ರೆಡಿ ಮಾಡಬೇಕಾದ್ರೆ ನಿಮಗೆ ಬೋರ್ ಆಗುತ್ತಲ್ವಾ, ಅದಕ್ಕೆ ಇವಾಗ ರೆಡಿ ಮಾಡೋ ತನಕ ಸುಮ್ಮನೆ ವೀಡಿಯೋನ ಏನು ಮಾತಾಡಬೇಕು ಅಂತ ನನಗಂತೂ ಗೊತ್ತಿಲ್ಲ, ಆದರೂ ಕೂಡ ವೀಡಿಯೋನ ಮಾಡ್ತೀನಿ. ವೀಡಿಯೋ ಮಾಡಬೇಕಾದ್ರೆ ಇವಾಗ ವೀಡಿಯೋ ಆಗ್ತಾ ಇರುತ್ತೆ, ಅವಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ನನಗೆ, ಸುಮ್ಮನೆ ಕೂತ್ಕೊಬಿಡ್ತೀನಿ. ಅದಕ್ಕೆ ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದು ರೆಡಿ ಆಗೈತೆ. ಅದಕ್ಕೆ ಇವಾಗ ರೆಡಿ ಮಾಡ್ತೀನಿ. ರೆಡಿ ಮಾಡಾದ್ಮೇಲೆ ನಾನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ, ಓಕೆನಾ ಗೈಸ್? ದೇವ್ರನ್ನ ಈ ಥರ ರೆಡಿ ಮಾಡಿದ್ದೀನಿ. ನೆಕ್ಸ್ಟ್ ಈಗ ಹೂವು ಮುಡಿಸ್ಬೇಕು, ಓಕೆನಾ? ಹೂವು ಮುಡಿಸ್ಬಿಟ್ಟು ಫೈನಲಾಗಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಗೈಸ್ ನೋಡಿ, ಫೈನಲಿ ಈ ಥರ ರೆಡಿ ಮಾಡಿದೆ ದೇವ್ರನ್ನ. ನಾನು ದೇವ್ರನ್ನ ರೆಡಿ ಮಾಡಿರೋದು ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಓಕೆನಾ? ಆಯಿತು, ಇವಾಗ ಪೂಜೆನ ಮಾಡ್ತೀನಿ. ಬನ್ನಿ ಗೈಸ್, ನಿಮಗೂ ತೋರಿಸ್ತೀನಿ. ಗೈಸ್, ಫೈನಲಿ ಪೂಜೆ ರೆಡಿ ಆಯಿತು, ಪೂಜೆ ಎಲ್ಲ ಆಯಿತು. ಇವಾಗ ರೇಷನ್ ತೊಗೊಬರಕ್ಕೆ ಹೋಗಬೇಕು. ನಿನ್ನೆ ಹೋಗಿ ಜನ ಇದ್ದಾರೆ ಅಂತ ಹಾಗೆ ವಾಪಸ್ ಬಂದೆ. ಇವಾಗ ಹೋಗಿ ತೊಗೊಬರ್ಬೇಕು, ರೇಷನ್ ತೊಗೊಬರ್ಬೇಕು. ಬನ್ನಿ, ಅಲ್ಲಿ ವೀಡಿಯೋನ ಮಾಡೋಕ್ಕಾದರೆ ಮಾಡ್ತೀನಿ. ಜನ ಎಲ್ಲ ನನ್ನೇ ನೋಡ್ತಿರ್ತಾರೆ ಗೈಸ್, ವೀಡಿಯೋ ಮಾಡ್ತಾ ಇರೋದನ್ನು. ಏನೋ ಮಾಡ್ತಿದ್ದಾರೆ ಇವರು ಅಂತ ನನ್ನೇ ನೋಡ್ತಾರೆ. ಅದಕ್ಕೆ ನನಗೂ ಒಂಥರ ಭಯ ಆಗುತ್ತೆ, ವೀಡಿಯೋ ಮಾಡಲ್ಲ. ಅಕಸ್ಮಾತ್ ಏನಾದರೂ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡ್ತೀನಿ, ಅದನ್ನು ಕೂಡ ಆ್ಯಡ್ ಮಾಡಿರ್ತೀನಿ, ಓಕೆನಾ? ಗಾಡಿನ ಎತ್ಕೊಂಡು ನಾನು ಕೂಡ ರೇಷನ್ ಅಂಗಡಿ ಕಡೆಗೆ ಹೊರಟೆ. ರೇಷನ್ ಅಂಗಡಿ ಕಡೆಗಿನ ಮುಂಚೆ ಅಂಗಡಿ ಹತ್ರ ಹೋಗಿ ನಮ್ಮ ಮಾವನ್ನ ಕರ್ಕೊಂಡು ಹೋದೆ. ಯಾಕೆ ಅಂದರೆ 50 kg ಅಕ್ಕಿ ಕೊಡ್ತಾರೆ, ನನ್ನ ಕೈಲಂತೂ ಆ ಮೂಟೆನ ಎತ್ತಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೋಗಿ ನೋಡಿದ್ರೆ ರೇಷನ್ ಅಂಗಡಿ ಇನ್ನೂ ಓಪನ್ ಇರಲಿಲ್ಲ. ಅವ್ರು ಬರೋ ಅಷ್ಟರಲ್ಲಿ ಈ ಕಡೆ ನಮ್ಮನೆಯವ್ರು ಫೋನ್ ಮಾಡಿದ್ರು, ಅವ್ರು ಇನ್ನೂ ಬಂದಿಲ್ಲ ತಾನೇ, ನಾನೊಂದು ಸ್ವಲ್ಪ ಮನೆಗೆ ಬಿಟ್ಟು ಬರುವಂತೆ ಗಾಡಿ ತೊಗೊಂಬ ಅಂತೇಳಿ. ಸರಿ ಅಂತೇಳಿ ಗಾಡಿನ ತೊಗೊಂಡೋದೆ. ನಮ್ಮನೆಯವರು ಕರ್ಕೊಂಡು ಮನೆ ಹತ್ರ ಹೋದರು. ಅಲ್ಲಿ ನಮ್ಮನೆಯವ್ರನ್ನ ಬಿಟ್ಟು ನಾನು ಕೂಡ ಮತ್ತೆ ವಾಪಸ್ ಬಂದೆ. ಬರೋ ಅಷ್ಟರಲ್ಲಿ ರೇಷನ್ ಅಂಗಡಿ ಓಪನ್ ಇತ್ತು. ಅಲ್ಲಿಂದ ರೇಷನ್ನ ತಗೊಂಡು ನಾನು ಮನೆ ಹತ್ರ ಬಂದೆ. ಇದು ಒಂದು ಕೆಲಸ ಮಾಡಬೇಕು, ಬೇರೆ ಚೀಲ ತಂದು ಗಾಯ್ಸ್, ನಮ್ಮ ಅಮ್ಮಂಗೆ ಚೀಲ ಎಳಿಯಕ್ಕಾಗ್ತಿಲ್ಲ. ಇದು ಗಾಡಿ ಓಡಿಸು, ಗಾಡಿ ಗಾಯ್ಸ್, ಇಲ್ಲಿ ಸಿಗಾಕೊಂಬಿಟ್ಟಿದೆ, ಬರ್ತಾ ಇಲ್ಲ. ಈಗ ಏನು ಮಾಡಬೇಕು ಅಂದರೆ ನೆಕ್ಸ್ಟು ಚೀಲ ತರುತ್ತೆ, ಗಾಡಿ ಉಳಿಸೋದು, ಬಿಚ್ಚಿಬಿಟ್ಟು ಚೀಲಕ್ಕೆ ಸುರಿಯೋದು. ಇವಾಗ ಸುರಿದ್ಬಿಟ್ಟು ಆಮೇಲೆ ತಗೊಳ್ಳೋದು. ಇದಕ್ಕಾಗುತ್ತೇನ ಜಿ? ಆಗುತ್ತೆ, ನೋಡ್ತಾ ಇರಂಗೆ. ಮತ್ತು ಇನ್ನೇ ಎಳೆಯೋಕ್ಕಾಗಲ್ಲ, ಏನಿಲ್ಲ. ಏ ಜಾಪನ ಹಿಂದಕ್ಕಿರ್ಸಿರಿ ನೀನು, ದೀಕ್ಷಾ ನೀನು ಹಿಂದಕ್ಕಿರೆ. ಏ ಸೈಡ್ ಹೋಗಿ ನೋಡು, ಆ ನೆಟ್ಟಗಾರ ಹಿಡ್ಕೊಳ್ಳೋ ದೀಕ್ಷಾ, ಇಲ್ಲಾಂದ್ರೆ ಸುಮ್ಮನೆ ನೀರೇ ಹತ್ಲಾಗೆ ಮಾಡಬೇಡ. ಸ್ವಲ್ಪನೂ ಇಲ್ವಾ ಆ ಫೋನ್ ನೆಟ್ಟಾಗ ಹಿಡ್ಕೊಳಲ್ಲ. ಅಲ್ಲ, ಸ್ವಲ್ಪನೂ ಇಲ್ಲ, ಸ್ವಲ್ಪ ಹಿಡ್ಕೊಳಲ್ವಾ ನೀನು? ಆ ಫೋನ್ ನೆಟ್ಟಗೆ ಹಿಡ್ಕೊಳ್ಳೆ ಅಂದ್ರೆ ನೆಟ್ಟಗೆ ಹಿಡ್ಕೊಳಲ್ಲ, ಹೆಂಗೆಂಗೋ ವಕ್ರವಾಗಿ ವಿಡಿಯೋ ಮಾಡ್ತಾಳೆ. ಅಲ್ಲಡಲ್ಲಿ ನೆಟ್ಟಗೆ ಹಿಡ್ಕೊಳ್ಳೆ, ಇಲ್ಲಾಂದ್ರೆ ಆಗಲ್ಲ ನಂಗೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳು. ಒಂದು ಅಕ್ಕಿ ಮುಟ್ಟೆ ಎಳಿಯಕ್ಕಾಗ್ತಿಲ್ಲ ನಮ್ಮ ಅಮ್ಮಂಗೆ.
ನೀವು ಊಟ ಮಾಡಿ ಬರ್ತೀರಾ? ಹಾ ಇವೆಲ್ಲ ಇದಾದ ಅದ ಸಂಧಿ ಒಳಗೆ ಬಿಡಿಸ್ಬೋದು. ಅದು ಒಂದೇ ಕಡ್ದು ಇದು ಮಾಡ್ಬೇಕು ಅಷ್ಟೇ. ನೀವು ಊಟ ಮಾಡಿ ಬರ್ತೀರಾ? ಕರಿತೀರಾ? ಊಟ ಮಾಡ್ದಿದ್ರೆ ಹಂಗೆ ಇದು ಮಾಡೋದು ನಡಿ ಕಡಿ ಏನಂತ ಬರ್ರಿ ಮತ್ತೆ. ಇಂಥವಕ್ಕೆಲ್ಲ ಸರಿ ಇದೆಯಾ? ತಿಂತೀಯ ಕಾಯ ಬಿಡು ಇಲ್ಲ ಪೂರ್ತಿ ಕಟ್ ಮಾಡ್ಬೇಕು. ಕಟ್ ಮಾಡಿದ್ರನೆ ಸರಿ. ಏನ್ ಮಾಡ್ತೀಯ? ಒಟ್ಟಿಗೆ ಅವ್ರು ಕಡಿತವ್ರಲ್ಲ, ನಾವು ಕಡಿತಿದೀವಲ್ಲ, ಅದಕ್ಕೆ ಅವಳು ಕಡಿಬೇಕೀಗ ಅಲ್ವೇನೆ? ಅಮ್ಮ ನರ್ಸರಿ ಎಲ್ಲ ಹೋಯ್ತು. ಹೋಗವ ಕ್ಲಿಪ್ ತಗಬ ಸಿರಿ. ಸಿರಿ ನೋಡಿ ಗೈಸ್, ಕ್ಲಿಪ್ ತಗಬ ಅಂದ್ರೆ ಕ್ಲಿಪ್ ತರ್ತಾ ಇಲ್ಲ. ಪುಕ್ಕೋದು ಅದನ್ನ ಗೈಸ್ ಎಲ್ಲ ಮರನ ಕಡ್ದಾಕ್ಬಿಟ್ಟವ್ರೆ. ಇವಾಗ ಮರನೆಲ್ಲ ಕಡ್ದ್ಬಿಟ್ಟು ಇಲ್ಲಿ ನೋಡಿ ಯಾವ ಥರ ಮಾಡ್ತವ್ರೆ. ಇದು ಏನು ಹೇಳ್ತಾರೆ ನಮ್ಮ ಕಡೆ, ಮರ್ಗಸಿ ಮಾಡ್ತಾ ಇದ್ದಾರಂತೆ. ಮರನ ಕಡ್ದಾದ್ಮೇಲೆ ಸವರ್ತಾ ಇದ್ದಾರಂತೆ. ಅವ್ರ ಅಜ್ಜಿ ಜೊತೆ ದೀಕ್ಷಾನು ಅಲ್ಲೋಡಿ ಮಾಡಬೇಡ ಅಂದಿದ್ನೇ ಮಾಡೋದು ಜಾಸ್ತಿ. ಎಷ್ಟು ಹೇಳಿದ್ರು ಕೇಳಲ್ಲ. ಇಲ್ಲೊಂದು ಪುಟ್ಟು ನರ್ಸರಿ ಐತೆ, ಬನ್ನಿ ತೋರಿಸ್ತೀನಿ. ಮೊದಲನೇದಾಗಿ ಇದು ನೋಡಿ ಕನಕಾಂಬ್ರ ಗಿಡ ಏನು ಸಕ್ಕದಾಗೈತೆ. ಹೂವು ಸೂಪರಾಗಿ ಬಂದೈತೆ ಕನಕಾಂಬ್ರ ಗಿಡ. ಅದಾದಮೇಲೆ ಈ ಕಡೆ ದಾಸವಾಳದ ಗಿಡ ಐತೆ, ಕಾಕಡ ಗಿಡ ಐತೆ, ಮೆಣಸಿನ್ಕಾಯಿ ಹಣ್ಣಾಗಿದ್ದಾವೆ, ಕಿತ್ಕೊಳದ ಗೈಸ್. ಮೆಣಸಿನ್ಕಾಯಿ ಹಣ್ಣಾಗಿದ್ದಾವೆ, ಕಿತ್ಕೊತಾ ಇದ್ದೀವಿ ನೋಡಿ, ಆಗುತ್ತೆ ಗೈಸ್. ಸಿರಿ ಬರಬೇಡ ಸಿರಿ, ಸೊಳ್ಳೆ ಅಂದರೂ ಕೇಳಲ್ಲ. ಇಲ್ಲಿ ನೋಡಿ ನಮ್ಮ ಜೊತೆ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಬರ್ತಾಳೆ. ಯಾಕೆ ಹಿಂಗೆ ಮಾಡ್ತೀಯ ಸಿರಿ? ಹಾಂ ಬರಬೇಡ ಅಂತ ಹೇಳಿದ್ರು ಗೈಸ್. ನೋಡಿ ಸೀಬೆ ಮರದಲ್ಲಿ ಎಷ್ಟೊಂದು ಸೀಬೆ ಹಣ್ಣಿದ್ದಾವೆ ಗೈಸ್. ಇಲ್ಲಿ ನೋಡಿ, ವಾವ್. ಆದರೆ ಹಣ್ಣಾಗಿಲ್ಲ ಇನ್ನು, ತುಂಬ ಚಿಕ್ಕವು ಅವಿನ್ನ ಹಣ್ಣಾಗಕ್ಕೆ ತುಂಬ ಟೈಮ್ ಬೇಕು. ಬದನೆಕಾಯಿ ಗಿಡ ಇದೆ. ಬದನೆಕಾಯಿ ಗಿಡದಲ್ಲಿ ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡಿ ಬದನೆಕಾಯಿ ಇದೆ. ವಾವ್, ಚಿಕ್ಕದೊಂದು ಬದನೆಕಾಯಿ ಬಿಟ್ಟೈತೆ. ಅದಾದಮೇಲೆ ಬಾಳೆ ಗಿಡನೂ ಇದೆ. ಬಾಳೆ ಗಿಡದಲ್ಲಿ ಒಂದು ಈ ಬಾಳೆ ಕಂದು ಇದೇನು ಬಾಳೆಹಣ್ಣು ಅಲ್ವಾ, ಬಾಳೆಕಾಯಿ ಬಿಟ್ಟೈತೆ. ಅದು ಯಾಕೋ ಹಂಗೆ ತಲೆ ಸುತ್ತ ಬಿದ್ದೋಗ್ಬಿಟ್ಟೈತೆ ಪಾಪ, ಏನೋ ಆಗೈತೆ ಅದಕ್ಕೆ ಬಿದ್ದೋಗೈತೆ. ಅದಾದಮೇಲೆ ನೋಡಿ ಮಾವಿನ ಮರ ಇದೆ, ದಾಳಿಂಬೆ ಹಣ್ಣಿದೆ. ಇದು ದಾಳಿಂಬೆ, ಇದು ಮಾವಿನ ಮರ ಇದೇ ದಾಳಿಂಬೆ. ನೀನು ತಿಂತೀಯಲ್ಲ ದಾಳಿಂಬೆ, ನಿಂಗೆ ತುಂಬ ಇಷ್ಟ ಅಂತೀಯಲ್ಲ ದಾಳಿಂಬೆ, ಇದೇ ದಾಳಿಂಬೆ ಹಣ್ಣು. ಇನ್ನು ಅದೆಲ್ಲ ಬಿಡೋಕ್ಕೆ ತುಂಬ ಲೇಟು ಸಿರಿ. ದಾಳಿಂಬೆ ಕುಯ್ಬಾರ್ದು ಆ ಹೂವು ಎಲ್ಲ. ಗೈಸ್ ನೋಡಿ, ಇದು ಮರ ಇಲ್ಲಿ ಮೇಲ್ಗಡೆ ತನಕ ಹೋಗಿತ್ತು. ಮನೆ ಒಳಗಡೆಗೆ ನೆರಳೆ ಬರ್ತಿರ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಕಡ್ದುಬಿಟ್ವಿ. ಕಡ್ದಾದ್ಮೇಲೆ ಇವರು ಅದು ಕಡ್ಡಿ ಎಲ್ಲ ಬೇರೆ ಬೇರೆ ಮಾಡ್ತವ್ರೆ, ಸೊಪ್ಪು ಎಲ್ಲ ಬೇರೆ ಬೇರೆ ಮಾಡ್ತವ್ರೆ. ಇದನ್ನು ನಮ್ಮ ಕಡೆ ಮರ್ಗಸಿ ಅಂತೀವಿ, ನಿಮ್ಮ ಕಡೆ ಎಲ್ಲ ಏನಂತಾರೋ ಗೊತ್ತಿಲ್ಲ. ನಮ್ಮ ಕಡೆ ಮರ್ಗಸಿ. ನಮ್ಮ ಕಡೆ ಅಂತಂದರೆ ನಮ್ಮದು ಮಲೆನಾಡು ಕಡೆ ಮರ್ಗಸಿ ಅನ್ನೋದು. ಹಾಂ ನಮ್ಮದು ಮಲೆನಾಡು ಕಣೆ ಅಲ್ವೇ, ನಮ್ಮ ಮಲೆನಾಡು ತಾನೇ. ಹಿಂದೆ ಹೋಗುತ್ತೆ ಇದು ನೋಡಿ, ಇವೆಲ್ಲ ನೋಡ್ಬೋದಾಯ್ತು ಮಾಡ್ಬಂದಿದ್ದು. ಗೈಸ್ ಸೈಟ್ ಹತ್ರ ಕ್ಲೀನ್ ಮಾಡಿಬಿಟ್ಟು ನೆಡೋಕ್ಕೆ ಅಂತ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೀವಿ. ಹುಲ್ಲೆಲ್ಲ ಬೆಳೆದೈತೆ, ಅದು ಕೀಳಕ್ಕೆ ಮಳೆ ಬರಬೇಕು, ಮಳೆನೇ ಬರ್ತಾ ಇಲ್ಲ. ಎಷ್ಟೊಂದು ದಿವಸ ಆಯಿತು ಮಳೆ ಬಂದು, ಮಳೆನೇ ಬರ್ತಾಯಿಲ್ಲ. ಮಳೆ ಬಂದ ತಕ್ಷಣವೇ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲಿರೋ ಗಿಡಗಳನ್ನೆಲ್ಲ ತಗೊಂಡೋಗಿ ಸೈಟಿಗೆ ಉಣ್ಬೇಕು. ಅದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವಳು ನೋಡಿ ಗೈಸ್, ಇವಳು ಸುಮ್ಮನೆ ಇರೋದೇ ಇಲ್ಲ. ಅಯ್ಯ ತಿರಿ ಸಾಕಾಯ್ತು, ಅಲ್ಲೋ ಕೂತ್ಕೊಂಡ್ಲು. ಬರಬೇಡ ಕಣೆ ಈ ಕಡೆಗೆ ಅಂತ ಹೇಳ್ತೀನಿ, ತಿರ್ಗಾ ಬತ್ತಾಳೆ. ಅಲ್ಲೋಡಿ, ಈಗ ಇಲ್ಲಿ ತಂತಿ ಮುರಿದೋಗೈತೆ, ಅದಕ್ಕೊಂದು ಕಂಬನ ನೆಟ್ಟಗೆ ಮಾಡಬೇಕು. ಅಮ್ಮ ಇದೇನು ಮಾಡಿ ಗೊತ್ತೇನಮ್ಮ, ಇಲ್ಲಿ
ಇದು ಬೇಡ, ಇಲ್ಲಿಗೆ ಕಡೀರಿ, ಅಲ್ಲಿಂದ ಅಲ್ಲಿಗೆ ಉದ್ದ ಐತೆ, ಅದನ್ನು ತಂದು ಇದಕ್ಕೆ ಹಿಂಗೆ ನೆಟ್ಟಗೆ ಮಾಡ್ಬೋದು. ಸೈಡ್ ಹೋಗಮ್ಮ. ಗೈಸ್ ಇಷ್ಟೇ ಹೇಳ್ದು, ಸಾಕಾಯ್ತಂತ ಮುಚ್ಚಿ ಬಿಸಾಕು ಹೊರಟ್ಲು.